ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾವು ಇವತ್ತು ನೋಡಿ ನೆಟ್ ಅಲ್ಲಿ ಬ್ಲೌಸ್ ಡಿಸೈನ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಮಾಡಬಹುದು ಅಂತ, ನೆಟ್ ನ ಯೂಸ್ ಮಾಡಿ ನಾವು ಯಾವ ರೀತಿ ಬ್ಲೌಸ್ ಡಿಸೈನ್ ನ ಮಾಡಬಹುದು. ಇದು ಎರಡು ರೀತಿಯಲ್ಲಿ ಮಾಡಬಹುದು. ನಾವು ಇಲ್ಲಿ ಮೇಲ್ಗಡೆ ಯಾವುದೇ ರೀತಿ ನೆಟ್ ನ ಯೂಸ್ ಮಾಡಿಲ್ಲ, ಜಸ್ಟ್ ಆ ಡಿಸೈನ್ ಗೆ ಮಾತ್ರ ನೆಟ್ ನ ಯೂಸ್ ಮಾಡಿದೀವಿ. ಈ ರೀತಿಯಾಗಿ ತುಂಬಾ ಸಿಂಪಲ್ ಆಗಿ ಈಸಿ ಮೆಥಡ್ ನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಕ್ಲಾಸ್ ನ ನೀಟಾಗಿ ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ. ಯಾವ ಟಿಪ್ಸ್ ನ ಹೇಳಿದೀನಿ ಅದನ್ನ ಫಾಲೋ ಮಾಡಿ. ಆದಷ್ಟು ಈ ತರ ಡಿಸೈನ್ಸ್ಗೆ ನ್ಯೂಸ್ ಪೇಪರ್ ಅಲ್ಲಿ ನೀವು ಕಟಿಂಗ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಬರತ್ತೆ. ಈ ನೆಟ್ಟೆಡ್ನೆಲ್ಲ ಐರನ್ ಮಾಡಬೇಡಿ, ಸ್ವಲ್ಪ ನೀಟಾಗಿ ಈ ರೀತಿಯಾಗಿ ಮಾಡ್ಕೋಬೇಕು. ಸಾರಿ, ನಾನು ಆನ್ ಮಾಡೋದನ್ನ ಮರ್ತಿದ್ದೆ, ಸೊ ಹಾಗಾಗಿ ಹೀಗೇನೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ನ್ಯೂಸ್ ಪೇಪರ್ ಅಲ್ಲಿ ಯಾಕೆ ತಗೊಂತೀನಿ ಅಂದ್ರೆ ನಂಗೆ ಡಿಸೈನ್ ಮಾಡೋದಕ್ಕೆ ಕಂಫರ್ಟಬಲ್ ಆಗಿರತ್ತೆ. ಅಲ್ಲದೆ ಇದು ಸ್ವಲ್ಪ 1 ಇಂಚಷ್ಟು ತುಂಡ ಇದೆ, ಸೊ ನೀವು ಬಟ್ಟೆ ಕಟ್ ಮಾಡ್ಬೇಕಾದ್ರೆ 1 ಇಂಚನ್ನ ಸೇರಿಸ್ಕೊಳ್ಳಿ. ಸೊ ಫುಲ್ ಲೆಂತ್ ಬಂದು 14 ಬೇಕಾಗತ್ತೆ. ಸೊ ನೋಡಿ, ಇಲ್ಲಿ ನಾನು ಭುಜನ ತೋರಿಸ್ತಾ ಇದ್ದೀನಿ. ನಾನು 6 ಇಂಚ್ ಅಂದ್ರೆ ಬೋಟ್ ನೆಕ್ ಆದ್ರೂ, ಇಲ್ಲಿ ಬೋಟ್ ನೆಕ್ ಆದ್ರಿಂದ ನೋಡಿ 6 ಇಂಚ್ ತಗೊಂಡಿದ್ದೀನಿ. ಭುಜನ 6 ಇಂಚ್ ತಗೊಂಡಿರೋದ್ರಿಂದ ಇಲ್ಲಿ ನಾನು ಹಾರ್ಮೋಲ್ ನ ಕೂಡ, ಏನ್ ಹಾರ್ಮೋಲ್ ಡೌನ್ ಬರುತ್ತೆ, ಈ ಹಾರ್ಮೋಲ್ ಡೌನ್ ನ ಕೂಡ ಅಷ್ಟೇ 6 ಇಂಚ್ ತಗೊಂಡಿದ್ದೀನಿ. ಬೋಟ್ ನೆಕ್ ಆದ್ರಿಂದ ಸ್ವಲ್ಪ ಒಳಗ್ ತಗೋತೀವಲ್ಲ, ಅಲ್ಲಿಗೆ ಕರೆಕ್ಟ್ ಆಗತ್ತೆ. ಹಾಗೆ ಎದೆ ಸುತ್ತಳತೆ ಬಂದು 9 ಇಂಚ್ ಬರುತ್ತೆ. ಇಲ್ಲಿ ನಾನು 2 ಇಂಚು ಮಾರ್ಜಿನ್ ಲೈನ್ ತಗೊಂಡಿದ್ದೀನಿ. ಹಾಗೇನೆ ಇಲ್ಲಿ 7.75 ಬರುತ್ತೆ ಫ್ರೆಂಡ್ಸ್. ಸೊಂಟ ಬಂದು 7.75 ಬರುತ್ತೆ. 1 ಇಂಚು ನಾನು ಡಾರ್ಟಿಗೆ ಅಂತ ತಗೊಂಡಿದ್ದೀನಿ. 1 ಇಂಚು 7.75 ಬರೋದ್ರಿಂದ ಇಲ್ಲಿ ನನಗೆ 1 ಇಂಚು ನಾನು ಡಾರ್ಟಿಗೆ ತಗೊಂಡಿದ್ದೀನಿ. ಮತ್ತೆ 1.5 ಇಂದ 2 ಇಂಚು ನಾವು ಮಾರ್ಜಿನ್ ಲೈನ್ ತಗೊಂತಾ ಇದೀವಿ. ಹಾಗೇನೆ ಇಲ್ಲಿ ನಾನು 1.25 ತಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಏನ್ ಬಂದಿದೆ ಇದನ್ನ 1.25 ತಗೊಂಡಿದ್ದೀನಿ. ಯಾಕೆ 1.25 ಆಯ್ತು ಅಂದ್ರೆ ನಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ನೋಡ್ಕೋಬೇಕು ನೀವು. ಈಗ 1.25 ಇಟ್ಟು ನೋಡ್ಕೊಂಡಾಗ ನೀವು ಹಾರ್ಮೋಲ್ ರೌಂಡ್ ಏನ್ ತಗೊಂಡಿರ್ತೀರಾ ಅದ್ ಕರೆಕ್ಟ್ ಆಗಿ ಬಂತು ಅಂತಂದ್ರೆ ಪರ್ಫೆಕ್ಟ್ ಆಗಿ ಇದೆ ಅಂತ ನಿಮ್ಗೆ ಇಲ್ಲೇ ಅರ್ಥ ಆಗತ್ತೆ. ನಾವು ತಗೊಂಡಿರೋ ಹಾರ್ಮೋಲ್ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅನ್ನೋದು ವ್ಯತ್ಯಾಸ ಗೊತ್ತಾಗುತ್ತೆ ನಮ್ಗೆ. ಇಲ್ಲಿ ಕರೆಕ್ಟ್ ಆಗಿ ಮಾರ್ಜಿನ್ ಲೈನ್ ಏನ್ ಬಂದಿದೆ ಅಲ್ಲಿ ಕರೆಕ್ಟ್ ಆಗಿ ಬಂತು ಅಂದ್ರೆ ಕರೆಕ್ಟ್ ಆಗಿದೆ ಅಂತ. ಇಲ್ಲ ಅಂದ್ರೆ ಇದಕ್ಕಿಂತ ಸ್ವಲ್ಪ ಕೆಳಗಡೆಗೆ ತಗೊಂಡ್ರೆ ನಿಮ್ಗೆ ಕರೆಕ್ಟ್ ಆಗಿ ಬರುತ್ತೆ. ಈ ರೀತಿಯಾಗಿ ನೀವು ಮಾರ್ಕ್ ನ ಮಾಡ್ಕೋಬೇಕು. ನೆಕ್ ಎಲ್ಲ ಆಮೇಲೆ ಮಾರ್ಕ್ ಮಾಡೋಣ. ಈಗ ಇದನ್ನ ನಾವು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ನಾನು ಏನಕ್ಕೆ ಪೇಪರ್ ಅಲ್ಲಿ ಮಾಡ್ತಾ ಇದ್ದೀನಿ ಅಂದ್ರೆ ಇದು ಸ್ವಲ್ಪ ಕರ್ವ್ ತರ ಬರುತ್ತೆ, ಮತ್ತೆ ಶೋಲ್ಡರ್ ಅಲ್ಲೂ ವ್ಯತ್ಯಾಸ ಬರುತ್ತೆ, ಅದಕ್ಕೆ ಅಂತ. ಈಗ ನಾನು ಫಸ್ಟ್ ಲೈನಿಂಗ್ ನ ಕಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ನೋಡಿ, ಇಲ್ಲಿ ನಾನು ಹೇಳಿದ್ನಲ್ಲ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ ಅಂತ. ಈ ರೀತಿಯಾಗಿ ಇಟ್ಕೊಂಡು ನೀವು ಕಟ್ ಮಾಡ್ಕೊಬಿಟ್ರೆ ನೆಕ್ಸ್ಟ್ ನೀವು ಅದು ಏನು ಡಿಸೈನ್ ಬಂದಿದೆ ಅದನ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಕರೆಕ್ಟ್ ಆಗತ್ತೆ. ಇದ್ರಲ್ಲಿ ಏನಾಗತ್ತೆ ಅಂದ್ರೆ ನೆಕ್ ವಿಡ್ತ್ ಸ್ವಲ್ಪ ನಾವು ಜಾಸ್ತಿ ತಗೋಬೇಕಾಗತ್ತೆ. ಇಲ್ಲಿ ಏನು ನೆಕ್ ವಿಡ್ತ್ ಇದೆ, ನಾನು 3.5 ತಗೊಂಡಿದ್ದೀನಲ್ಲ, ಅದಕ್ಕಿಂತ 1/4 ಇಂಚು ಜಾಸ್ತಿ ಇಡ್ತಾ ಇದ್ದೀನಿ ನೋಡಿ. ಹಾಗೆ ಇಲ್ಲಿನೂ ಅಷ್ಟೇ, ನೀವು ಏನ್ ನೆಕ್ ಬಿಡ್ತು 3.5 ತಗೊಂತೀರಾ ಅಂದ್ರೆ ಇಲ್ಲಿಗೆ 4 ಅಥವಾ 4.25 ಈ ರೀತಿಯಾಗಿ ಸ್ವಲ್ಪ ಜಾಸ್ತಿ ತಗೋಬೇಕು. ಯಾಕಂದ್ರೆ ಇದನ್ನ ನಾವು ಬ್ರಾಡ್ ನ ಮಾಡಿ ಆಮೇಲೆ ಅದನ್ನ ನಾವು ನೆಟ್ ಹಾಕಿ ಫಿನಿಶಿಂಗ್ ನ ಮಾಡ್ಕೊಂತೀವಿ. ಸೊ ಹಾಗಾಗಿ ಇಲ್ಲಿ ನಾನು ಈಕ್ವಲ್ ಆಗಿ ಮಾರ್ಕ್ ನ ಮಾಡ್ಕೋತಾ ಇದ್ದೀನಿ ನೋಡಿ. 3 ಇಂಚಿಗೆ ನೀಟಾಗಿ ಮಾರ್ಕ್ ನ ಮಾಡ್ಕೋತಾ ಇದ್ದೀನಿ. ಹಾಗೇನೆ ಮಧ್ಯ ಮಿಡ್ ಪಾಯಿಂಟ್ ನ ಕೂಡ ಮಾರ್ಕ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ ಇಲ್ಲಿ ಕರು ಶೇಪ್ ಬರುತ್ತಲ್ಲ, ಈ ಕರು ಶೇಪ್ ಡಿಸೈನ್ ಈಗ ಸ್ವಲ್ಪ ಜಾಸ್ತಿ ಟ್ರೆಂಡಿಂಗ್ ನಲ್ಲಿ ಇರೋದ್ರಿಂದ, ಅಲ್ಲದೆ ಇದು ಈಕ್ವಲ್ ಆಗಿ ಬಂದ್ರೆ ನಿಮ್ಗೆ ಲುಕಿಂಗ್ ಅನ್ನೋದು ಚೆನ್ನಾಗಿರುತ್ತೆ. ಒಂದ್ ಕಡೆ ಜಾಸ್ತಿ ಒಂದ್ ಕಡೆ ಕಮ್ಮಿ ಬಂದ್ರೆ ನಿಮ್ಗೆ ಲುಕಿಂಗ್ ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ಈ ರೀತಿಯಾಗಿ ಈಕ್ವಲ್ ಆಗಿ ಡಿವೈಡ್ ಮಾಡ್ಕೊಳ್ಳಿ. ಡಿವೈಡ್ ಮಾಡ್ಕೊಂಡಾದ್ಮೇಲೆ 1/4 ಇಂಚಷ್ಟು ನೋಡಿ ಈ ತರ ಮೇಲಕ್ಕೆ ತಗೊಂಡಿದ್ದೀನಿ. ಸೊ ನಾನು ಕರ್ವ್ ಕೊಡೋದಕ್ಕೆ ಈಸಿ ಆಗತ್ತೆ. ಮತ್ತೆ ಎಲ್ಲಾನು ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಬರುತ್ತೆ ಅಂತ ಜಾಸ್ತಿ ಕರ್ವ್ ತಗೊಂಡಿಲ್ಲ ಫ್ರೆಂಡ್ಸ್. ನೋಡಿ, ಒಂದು 4 ಕರ್ವ್ಸ್ ಬರುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ನಾನು ಡಾಟೆಡ್ ಅಲ್ಲಿ ಶೇಪ್ ನ ಕೊಟ್ಟಿದ್ದೀನಲ್ವಾ, ನೀಟಾಗಿ ಈಗ ನಾನು ಕಟ್ ನ ಮಾಡ್ತೀನಿ. ನೋಡಿ, ನೀವು ಕಟ್ ಮಾಡಿದಾಗ ಶೇಪ್ಸ್ ಎಲ್ಲ ಕರೆಕ್ಟ್ ಆಗಿ ಬರ್ಲಿಲ್ಲ ಅಂದ್ರೆ ಮತ್ತೆ ಬೇರೆ ಮಾಡ್ಕೊಳ್ಳಿ ಫ್ರೆಂಡ್ಸ್, ಅವಾಗ ಚೆನ್ನಾಗಿ ಬರುತ್ತೆ. ಶೇಪ್ ಚೆನ್ನಾಗಿ ಬರ್ಲಿಲ್ಲ ಅಂದ್ರೆ ಬ್ಲೌಸ್ ಡಿಸೈನ್ ಹೋಗುತ್ತೆ. ಸೊ ಈ ರೀತಿಯಾಗಿ ರೆಡಿ ಮಾಡ್ಕೊಂಡ್ಮೇಲೆ ನೋಡಿ, ಈ ರೀತಿಯಾಗಿ ಕ್ಯಾನ್ವಾಸಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಕ್ಯಾನ್ವಾಸಿಗೆ ಮಾರ್ಕ್ ಮಾಡ್ಬೇಕಾದ್ರೆ ಸ್ವಲ್ಪ ಮಾರ್ಕರ್ ಅಲ್ಲೇ ಮಾರ್ಕ್ ಮಾಡ್ಕೊಂಡ್ರೆ 2 ಸೈಡ್ ನೀಟಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಮಾರ್ಕರ್ ನ ಯೂಸ್ ಮಾಡ್ತೀನಿ. ನೋಡಿ, ಈ ರೀತಿಯಾಗಿ ಒಂದು ಲೈನ್ ನ ಹಾಕೊಂಡಿದ್ದಾಗ ನಿಮ್ಗೆ ನೀಟಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿಯಾಗಿ ನೀವು ಏನ್ ಮಾರ್ಕ್ ಮಾಡ್ಕೊಂತೀರಾ ಆಸ್ ಇಟ್ ಈಸ್ ನೀಟಾಗಿ ಕಾಣೋ ತರ, ಮತ್ತೆ ಶೇಪ್ಸ್ ಈ ಪಾಯಿಂಟ್ ಏನ್ ಬಂದಿರತ್ತೆ ಅದ್ ಪರ್ಫೆಕ್ಟ್ ಆಗಿ ಬರೋ ತರ ನೀವು ಮಾರ್ಕ್ ನ ಮಾಡ್ಕೊಂಡು ಈ ತರ ಒಂದು ಕ್ಯಾನ್ವಾಸ್ ನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿ ಆದ್ಮೇಲೆ ಇದಕ್ಕೆ ಎಷ್ಟು ಬೇಕು ಅಷ್ಟನ್ನ ಮಾತ್ರ ನೀಟಾಗಿ ನೀವು
ಒಂದು ಕ್ಲಾತ್ನ ತಗೊಂಡು ನೋಡಿ ಈ ಸೈಡ್ ಕೂಡ ಪ್ರಿಂಟ್ ಬರೋ ತರ ನೀಟಾಗಿ ನೀವು ರೆಡಿ ಮಾಡ್ಕೋಬೇಕು. ಮತ್ತೆ ಈ ಪೇಪರ್ನ ತೆಗೆದು ಬಿಸಾಕ್ಬೇಡಿ, ಇದು ನಾವು ನೆಟ್ನ ರೆಡಿ ಮಾಡ್ತೀವಲ್ಲ ಅವಾಗ ಬೇಕಾಗತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಏನ್ ನಾನು ರೆಡಿ ಮಾಡ್ಕೊಂಡಿದ್ದೀನಿ, ಇದಕ್ಕೆ ಒಂದು ನಾವು ಬೋಟ್ ನೆಕ್ ಶೇಪ್ನ ಕೊಟ್ಕೊಳ್ಳೋಣ. ಇಲ್ಲಿ ನಮ್ಗೆ ಬೋಟ್ ನೆಕ್ ಬಂದು ಈ ರೀತಿ ನೆಟ್ ಕ್ಲಾತ್ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ನೋಡಿ ಈ ರೀತಿಯಾಗಿ ಒಂದು ಬೋಟ್ ನೆಕ್ ಶೇಪ್ ಕೊಟ್ಕೊಂಡು ಈ ಪೇಪರ್ನ ಹೀಗೆ ಇಟ್ಕೊಂಡಿರಿ. ಇದು ಮುಂದೆ ಯೂಸ್ ಆಗತ್ತೆ, ಯಾವ ರೀತಿ ಯೂಸ್ ಆಗತ್ತೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಈಗ ಇಲ್ಲಿ ಈ ರೀತಿಯಾಗಿ ಕರು ಬಂದಿದೆಯಲ್ಲ, ಈಗ ಇಲ್ಲಿ ನಾನು ನೆಟ್ ಕ್ಲಾತ್ ನ ಯೂಸ್ ಮಾಡಿದಾಗ ಇಲ್ಲಿಗೆ ನಮ್ಗೆ ಈ ತರ ಬೋಟ್ ನೆಕ್ ಶೇಪ್ ತರ ಬರುತ್ತೆ. ಇಲ್ಲಿ ನಾವು ಬೇಕು ಅಂದ್ರೆ ಬ್ಯಾಕ್ ಬಟನ್ ಬೇಕಾದ್ರೂ ಇಟ್ಕೋಬಹುದು ಓಪನ್ ಮಾಡಿ, ಇಲ್ಲ ಇದೇ ರೀತಿ ಸಾಕು ಅಂತ ಅಂದ್ರೆ ಕ್ಲೋಸ್ ಬೇಕಾದ್ರು, ಎರಡು ರೀತಿಯಲ್ಲೂ ನಾವು ಈ ಡಿಸೈನ್ ನ ಮಾಡ್ಬೋದಾಗತ್ತೆ. ಸೊ ನೋಡಿ, ಈಗ ನಾನು ಮೇನ್ ಫ್ಯಾಬ್ರಿಕ್ ನ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ಲೈನಿಂಗ್ ಏನ್ ಕಟ್ ಮಾಡ್ಕೊಂಡಿದೀವಿ ಅದೇ ರೀತಿಯಾಗಿ ಮೇನ್ ಫ್ಯಾಬ್ರಿಕ್ ನ ಕೂಡ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ನೋಡಿ ಇಲ್ಲಿ ಸ್ಟಿಚ್ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಲೈನಿಂಗ್ ಮತ್ತೆ ಮೇನ್ ಫ್ಯಾಬ್ರಿಕ್ ಎರಡೂನು ತುಂಬಾ ತೋರ್ಸೋದು ಇದೆಲ್ಲ ನಾನು ನಿಮಗೆ ಆಲ್ರೆಡಿ ತೋರಿಸಿರೋದ್ರಿಂದ ಸೊ ಮತ್ತೆ ತೋರಿಸಿಲ್ಲ. ಕ್ಯಾನ್ವಾಸ್ನ ಐರನ್ ಮಾಡ್ಕೊಂಡು ಸ್ಟಿಚ್ ಹಾಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೇನೆ ಇಲ್ಲಿ ಮೈನ್ ಫ್ಯಾಬ್ರಿಕ್ ಮತ್ತೆ ಲೈನಿಂಗ್ ನ ಕೂಡ ಸ್ಟಿಚ್ ಹಾಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸೆಂಟರಿಗೆ ಒಂದು ಲೈನ್ ಹಾಕೊಳ್ಳಿ, ಇದು ಮಾತ್ರ ತುಂಬಾ ಇಂಪಾರ್ಟೆಂಟ್. ನೀವು ಯಾವುದೇ ಬ್ಲೌಸ್ ಡಿಸೈನ್ ಮಾಡಬೇಕು ಅಂದ್ರೂ ಕರೆಕ್ಟ್ ಆಗಿ ಸೆಂಟರ್ಗೆ ಬರೋ ತರ ನೋಡಿ ಈ ರೀತಿಯಾಗಿ ಲೈನ್ ಹಾಕೊಂಡು ಈ ರೀತಿ ಇಟ್ಕೊಂಡ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ನಿಮ್ಗೆ ಸೆಂಟರಿಗೆ ಡಿಸೈನ್ ಅನ್ನೋದು ಬರುತ್ತೆ. ಈಗ ಗುಂಡ್ಪಿನ್ ಹಾಕೊಂಡು ಲಾಕ್ ನ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಬಟ್ಟೆ ಎಲ್ಲೂ ಜರ್ಗಲ್ಲ ಮತ್ತೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಹಾಗೆ ಶೇಪ್ಸ್ ನ ಕಾಣಿಸ್ತಾ ಇದೆ ಅಲ್ವಾ ಯಾವ ರೀತಿ ಬಂದಿದೆ ಅಂತ, ಆ ಎಡ್ಜಸ್ ಏನ್ ಬಂದಿದೆ ಅದೇ ರೀತಿಯಾಗಿ ನೀವು ಸ್ಟಿಚ್ ನ ಹಾಕ್ಬೇಕಾಗತ್ತೆ. ಸ್ವಲ್ಪ ವೇರಿಯೇಷನ್ ಆದ್ರೂ ನಿಮ್ಗೆ ಡಿಸೈನ್ ಅನ್ನೋದ್ರಲ್ಲಿ ವೇರಿಯೇಷನ್ ಆಗುತ್ತೆ. ಮತ್ತೆ ಇಲ್ಲಿ ಸೆಂಟರ್ ಲೈನ್ ನಾವೇನ್ ಹಾಕೊಂಡಿದೀವಿ ಕರೆಕ್ಟ್ ಆಗಿ ಆ ಪಾಯಿಂಟ್ ಸೆಂಟರಿಗೆ ಬರೋ ತರ ಇಟ್ಕೊಂಡು ನೀಟಾಗಿ ಗುಂಪಿನ ಅನ್ನೋದು ಹಾಕೊಳ್ಳಿ. ವ್ಯತ್ಯಾಸ ಏನಾದ್ರು ಆಗಿತ್ತು ಅಂದ್ರೆ ತೆಗೆದು ಕ್ಲೀನ್ ಆಗಿ ನೋಡ್ಕೊಂಡು ಹಾಕೊಳ್ಳಿ, ಅವಾಗ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ಫಸ್ಟ್ ಈಗ ಇಲ್ಲಿ ಒಂದು ಸ್ಟಿಚ್ ನ ಹಾಕೊಂಡು ಆಮೇಲೆ ಕರುನ ತಗೊಳ್ಳಿ. ಫಸ್ಟೇ ನಾವು ಕರು ತಗೊಳಕ್ ಹೋದಾಗ ಸ್ವಲ್ಪ ಜರ್ಗೋ ಚಾನ್ಸಸ್ ಜಾಸ್ತಿ ಇರತ್ತೆ. ಹಾಗಾಗಿ ಆ ಕರುವು ಏನಿದೆ ಆಮೇಲೆ ನೆಕ್ಸ್ಟ್ ನೀವು ಕರು ತಗೊಂಡಾಗ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ಹಾಗೆ ಇಲ್ಲಿ ಸ್ಟಿಚ್ ಹಾಕ್ಬೇಕಾದ್ರೆ ಕೂಡ ಅಷ್ಟೇ ತುಂಬಾ ಬರ್ರ ಅಂತ ಹಾಕಕ್ ಹೋಗ್ಬೇಡಿ. ಸ್ವಲ್ಪ ಈ ತರ ಡಿಸೈನ್ಸ್ ಎಲ್ಲ ಸ್ವಲ್ಪ ನಿಧಾನ ತಗೊಂಡು ಪಾಯಿಂಟ್ ಕೂರಿಸಿ ಆಮೇಲೆ ಕ್ಲಾತ್ ನ ನೀಟಾಗಿ ಟರ್ನ್ ಮಾಡಿ ನೀವು ಸ್ಟಿಚ್ ನ ಹಾಕಿದ್ರೆ ಈ ಕರು ಸ್ಟಿಚ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ. ಮತ್ತೆ ಇದು ಸ್ಲೀವ್ಸಿಗೆ ಆಗ್ಬೋದು, ನೆಕ್ಕಿಗೆ ಆಗ್ಬೋದು, ತುಂಬಾ ತರ ಯೂಸ್ ಆಗುತ್ತೆ. ಈ ಪ್ಯಾಂಟ್ ಅಲ್ಲೂ ಕೂಡ ಅಷ್ಟೇ ಎಡ್ಜಸ್ ಅಲ್ಲಿ ಇದನ್ನ ನಾವು ಯೂಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಡಿಸೈನ್ ಆಗಿ. ಸೊ ಇದನ್ನ ನೀವು ಮಾಡ್ಬೇಕಾದ್ರೆ ಒಂದ್ ಎರಡನ್ನ ನೀಟಾಗಿ ನೀವು ಫಿನಿಶಿಂಗ್ ಮಾಡ್ಕೊಂಡ್ರೆ ನೆಕ್ಸ್ಟ್ ತುಂಬಾ ಡಿಸೈನ್ಸ್ ಗೆ ಇದೇ ಪ್ಯಾಟರ್ನ್ಸ್ ನ ನೀವು ಯೂಸ್ ಮಾಡಬಹುದು. ಅಲ್ಲದೆ ಈ ತರ ಕರು ಡಿಸೈನ್ಸ್ ಮಾಡ್ಬೇಕಾದ್ರೆ ಪಾಯಿಂಟ್ ಕೂರಿಸ್ತಿರಲ್ಲ ಅವಾಗ ಸ್ವಲ್ಪ ಟರ್ನ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಟರ್ನ್ ಮಾಡಿ, ಬಟ್ಟೆ ಎಲ್ಲ ಸಿಗಾಕೊಳ್ಳೋ ಚಾನ್ಸಸ್ ಇರತ್ತೆ. ಹಾಗೇನೆ ನೀವು ಪಾಯಿಂಟ್ ಕೂರಿಸಿದಾಗ ಟರ್ನ್ ಮಾಡ್ಬೇಕಾದ್ರೆ ಕೂಡ ಅಷ್ಟೇ ಸ್ವಲ್ಪ ಈ ತರ ಕ್ಲಾತ್ ಎಲ್ಲ ಆಯ್ತು ಅಂತ ಅಂದಾಗ ನೋಡ್ಕೊಂಡು ನೀವು ಸ್ಟಿಚ್ ಹಾಕ್ಬೇಕಾಗತ್ತೆ. ಕೆಲವೊಂದ್ಸರಿ ಜರುಕೊಳ್ಳುತ್ತೆ, ನಾವ್ ಎಷ್ಟೇ ಗುಂಡ್ಪಿನ್ ಹಾಕಿ ಲಾಕ್ ಮಾಡ್ಕೊಂಡಿದ್ರು ಕೂಡ ಕೆಲವೊಂದ್ಸರಿ ಪಾಯಿಂಟ್ ಹೋಗೋ ಚಾನ್ಸಸ್ ಇರತ್ತೆ. ಮತ್ತೆ ನೀವು ಏನ್ ಮಾರ್ಕ್ ಮಾಡ್ಕೊಂಡಿದ್ದೀರಾ ಆಸ್ ಇಟ್ ಈಸ್ ಅದ್ರ ಮೇಲೆ ಆದಷ್ಟು ಸ್ಟಿಚ್ ಹಾಕೋದಕ್ಕೆ ಟ್ರೈ ಮಾಡಿ, ಅವಾಗ ನಿಮ್ಗೆ ಡಿಸೈನ್ ಅನ್ನೋದು ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡಿ ಈಗ ನಾನು ಇಲ್ಲಿ ಏನ್ ಡಿಸೈನ್ ಸ್ಟಿಚ್ ಹಾಕೊಂಡಿದ್ದೀನಿ ಇದಕ್ಕೆ 1/4 ಇಂಚಷ್ಟು ಗ್ಯಾಪ್ ನ ಬಿಟ್ಟು ಕಟ್ ಮಾಡ್ಕೋಬೇಕು. ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗ್ಲಿ ಅಂತ. ನೋಡಿ ಇಷ್ಟು ಒಂದು 1/4 ಇಂಚಷ್ಟು ಬಿಡಿ, ಅದಕ್ಕಿಂತ ಜಾಸ್ತಿ ಬಿಡೋದು ಬೇಡ. ನೀಟಾಗಿ ನೀವು ಕಟ್ ಮಾಡ್ಕೊಂಡ್ರೆ ಶೇಪ್ಸ್ ನೀವು ಏನ್ ಸ್ಟಿಚ್ ಮಾಡಿದ್ದೀರಾ ಆಸ್ ಇಟ್ ಈಸ್ ಬರುತ್ತೆ. ಒಂದು 1/4 ಇಂಚಷ್ಟು ಕಟ್ ಮಾಡಿದಾಗ ನೋಡಿ ಈ ರೀತಿಯಾಗಿ ಕಟ್ ಮಾಡಾದ್ಮೇಲೆ ಒಂದೊಂದು ಬಿಟ್ಟಿಗೂ ನ್ಯಾಚ್ ಹಾಕಿ ಫ್ರೆಂಡ್ಸ್. ನೀವು ಸ್ವಲ್ಪ ಹಾಕಿ ಪಾಯಿಂಟ್ ಅಲ್ಲಿ ಮಾತ್ರ ನ್ಯಾಚ್ ಹಾಕ್ಬೇಡಿ. ಕರ್ವೆಲ್ಲ ನೀಟಾಗಿ ಟರ್ನ್ ಆಗ್ಬೇಕು ಅಂದಾಗ ನೀಟಾಗಿ ನೀವು ನ್ಯಾಚ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಟರ್ನ್ ಆಗತ್ತೆ. ಸೊ ಈಗ ನೀವು ಉಲ್ಟಾ ಮಾಡಿದ್ರೆ ನೋಡಿ ಯಾವ ರೀತಿ ಬಂದಿದೆ ಅಂತ. ನಿಮ್ಗೆ ಎಲ್ಲೂ ನಿಮ್ಗೆ ರಿಂಕಲ್ ಅನ್ನೋದು ಬರಲ್ಲ, ನೀಟಾಗಿ ನೀವು ನ್ಯಾಚ್ ಹಾಕೊಂಡಿರೋದ್ರಿಂದ ಎಲ್ಲೂ ರಿಂಕಲ್ ಬರಲ್ಲ. ಇಲ್ಲ ಅಂದ್ರೆ ರಿಂಕಲ್ ಬರುತ್ತೆ ಪ್ರತಿ ಒಂದು ಪಾಯಿಂಟಿಗೂ ಕೂಡ. ಸೊ ನೋಡಿ ಉಲ್ಟಾ ಮಾಡಾದ್ಮೇಲೆ ಯಾವ ರೀತಿ ಬಂದಿದೆ ಅಂತ. ಈಗ ಈ ಎಡ್ಜಿಗೆ ಸ್ಟಿಚ್ ಹಾಕ್ಬೇಕು. ಈ ಎಡ್ಜಿಗೆ ಸ್ಟಿಚ್ ಹಾಕ್ಬೇಕಾದ್ರೆ ಕೂಡ ಅಷ್ಟೇ ಪಾಯಿಂಟ್ ನ ಕರೆಕ್ಟ್ ಆಗಿ ಕೂರಿಸ್ತಾ ನೀವು ಸ್ಟಿಚ್ ನ ಹಾಕಿ, ಆಗ್ಲೇನೆ ನಿಮ್ಗೆ ಕ್ಲೀನ್ ಆಗಿ ಫಿನಿಶಿಂಗ್ ಅನ್ನೋದು ಬರೋದು. ಇಲ್ಲ ಅಂದ್ರೆ ಫಿನಿಶಿಂಗ್ ಬರಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ಈ ತರ ಕರ್ವ್ ಎಲ್ಲ ನೀವು ತಗೊಂತೀರಾ ಅಂದಾಗ ಸ್ಟಿಚ್ ಹಾಕ್ಬೇಕಾದ್ರೆ ಸ್ವಲ್ಪ ಆದಷ್ಟು ಎಡ್ಜಿಗೆ ಹಾಕಿ ಪಾಯಿಂಟ್ ಕರೆಕ್ಟ್ ಆಗಿ ಕೂರಿಸಿ. ಹಾಗೆ ಟರ್ನಿಂಗ್ ಮಾಡ್ಬೇಕಾದ್ರೂ ಅಷ್ಟೇ ನೀಟಾಗಿ ನೋಡ್ಕೊಂಡು ಟರ್ನಿಂಗ್ ಅನ್ನೋದನ್ನ ಮಾಡಿ ಫಿನಿಶಿಂಗ್ ತುಂಬಾನೇ ಚೆನ್ನಾಗಿ ಬರುತ್ತೆ.
ಈ ತರ ನಾವು ಸ್ಟಿಚ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಲುಕಿಂಗ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ. ಎಂಡ್ ಏನು ನಾವು ಟರ್ನ್ ಮಾಡ್ಕೊಂಡಿದೀವಿ ಅದನ್ನ ಹೆಮ್ ಮಾಡ್ಕೊಂಡಾಗ ನಿಮ್ಗೆ ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತೆ. ಈಗ ನೋಡಿ ಈ ರೀತಿಯಾಗಿ ನೀವು ಡಾರ್ಟ್ ಹಿಡಿಯೋದು ಬಾಟಮ್ ಮಾಡೋದೆಲ್ಲ ನೀಟಾಗಿ ತೋರಿಸಿರೋದ್ರಿಂದ ಹೆವಿಯಾಗಿ ಏನು ತೋರ್ಸೋದಕ್ಕೆ ಹೋಗಲ್ಲ. ನೋಡಿ ಈ ರೀತಿಯಾಗಿ ನೀವು ಇಲ್ಲಿ ಡಾರ್ಟಿಗೆ ಈ ರೀತಿ ಮಾರ್ಕ್ ನ ಮಾಡ್ಕೊಳ್ಳಿ. ಡಾರ್ಟ್ 2 ರೀತಿಯಲ್ಲಿ ಮಾರ್ಕ್ ಮಾಡೋದನ್ನು ನಾನು ನಿಮಗೆ ತೋರಿಸಿದ್ದೀನಿ. ಈ ರೀತಿಯಾಗಿ ನೀವು ಮಾರ್ಕ್ ಮಾಡಿ ಸ್ಟಿಚ್ ಹಾಕೊಂಡಾದ್ಮೇಲೆ ಬಾಟಮ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನ ನಾನು ನಿಮಗೆ ತೋರಿಸಿದ್ದೀನಲ್ಲ, ಮತ್ತೆ ತೋರ್ಸೋದು ಬೇಡ ಅಂತ. ಈಗ ನೀವು ಈ ನೆಕ್ ವಿಡ್ತ್ ನೋಡ್ಕೊಂಡು ನೋಡಿ, ಈಗ ಲೈನಿಂಗ್ ನಾನು ಕಟ್ನ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಒಂದು ಅರ್ಧ ಇಂಚ್, ಈಗ ನಾನು ಸ್ವಲ್ಪ ಜಾಸ್ತಿ ಕಟ್ ಮಾಡಿದ್ದೀನಿ, ಇದಕ್ಕಿಂತ 1 ಇಂಚ್ ಕಮ್ಮಿ ಕಟ್ ಮಾಡ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ಈ ರೀತಿಯಾಗಿ ಕಟ್ ಮಾಡಾದ್ಮೇಲೆ ನೋಡಿ, ಈಗ ನಾನು ಏನು ನೆಟ್ ನ ತಗೊಂಡಿದ್ದೀನಿ ಅದಕ್ಕೆ ಮತ್ತೆ ಮೈನ್ ಫ್ಯಾಬ್ರಿಕ್ಗೆ ಈ ನಾವೇನ್ ಪೇಪರ್ ಕಟ್ ಮಾಡ್ಕೊಂಡಿದೀವಲ್ಲ ಅದನ್ನ ಇಟ್ಕೋಬೇಕು. ನಿಮ್ಗೆ ನೆಕ್ ವಿಡ್ತ್ ಅಲ್ಲಿ ನೀಟಾಗಿ ಗೊತ್ತಾಗ್ಬೇಕು. ಇಲ್ಲ ಸ್ವಲ್ಪ ಅಗ್ಲ ಮಾಡ್ಬಿಟ್ಟು ಇಟ್ಬಿಡ್ತು ಅಂದ್ರೆ ನಿಮ್ಗೆ ನೆಕ್ ವಿಡ್ತು ಅಗ್ಲ ಆಗ್ಬಿಡುತ್ತೆ, ಸೊ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರನೇ ಈ ಪೇಪರ್ನ ನೀವು ಪೂರ್ತಿ ಆಗೋ ತನಕ ತೆಗಿಬೇಡಿ ಹೇಳಿದ್ದು. ನೋಡಿ ಈ ರೀತಿಯಾಗಿ ನೀಟಾಗಿ ಇಟ್ಕೊಳ್ಳಿ. ಹಾಗೇನೆ ಇಲ್ಲಿ ಭುಜದ ಹತ್ರ ಆದಷ್ಟು 1/4 ಇಂಚಷ್ಟು ಗ್ಯಾಪ್ ಬರಬೇಕು ಫ್ರೆಂಡ್ಸ್. ಗ್ಯಾಪ್ ಬರೋ ರೀತಿಯಲ್ಲಿ ಈ ರೀತಿಯಾಗಿ ಇಟ್ಕೊಂಡು ನೀವು ನೀಟಾಗಿ ಸ್ಟಿಚ್ ನ ಹಾಕ್ಬೇಕು. ಸ್ಟಿಚ್ ಹಾಕಿದಾಗ ನೀಟಾಗಿ ಗೊತ್ತಾಗತ್ತೆ. ನೋಡಿ ನೆಕ್ ಬಿಡ್ತನ 1 ಸರಿ ಅಲ್ಲದೆ 2 ಸರಿ ಮಿಡ್ ಪಾಯಿಂಟಿಗೆ ಮಾರ್ಕ್ ಮಾಡಿ ನೀಟಾಗಿದೆಯಾ ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ನೋಡ್ಕೊಂಡು ಆಮೇಲೆ ನೀವು ಸ್ಟಿಚ್ ನ ಹಾಕಿ. ಇಲ್ಲ ಅಂದ್ರೆ ನೆಕ್ ಬಿಡ್ತು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ನೆಟ್ ಕ್ಲಾತ್ ನ ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆ ನೆಕ್ ಬಿಡ್ತನ ನೋಡಿ ಅಟ್ಯಾಚ್ ಮಾಡಿ. ನೀವು ಏನು 3.5 ತಗೊಂಡಿದ್ದೀರಾ ಅಲ್ವಾ ಬೋಟ್ ನೆಕ್ಗೆ, ಅಷ್ಟೇನೆ ಬರಬೇಕು, ಅದಕ್ಕಿಂತ ಜಾಸ್ತಿ ಬರಬಾರ್ದು. ಜಾಸ್ತಿ ಬಂತು ಅಂದ್ರೆ ನಿಮ್ಗೆ ಫಿನಿಶಿಂಗ್ ಅನ್ನೋದು ಹೋಗುತ್ತೆ. ಮತ್ತೆ ನೆಕ್ ಬ್ರಾಡ್ ತರ ಆಗೋಯ್ತು ಅಂದ್ರೆ, ಓವರ್ ಬ್ರಾಡ್ ಆದಾಗ ಅದು ಕ್ಲೋಸ್ ನೆಕ್ ತರನೇ ಕಾಣ್ಬೋದು, ಬಟ್ ನಿಮ್ಗೆ ಫಿನಿಶಿಂಗ್ ವೇರ್ ಮಾಡಿದಾಗ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಹಾಗಾಗಿ ನೀವು ನೆಕ್ ವಿಡ್ತ್ ಕಡೆ ಗಮನ ಕೊಡ್ಬೇಕು. ಹಾಗೆ ನೀಟಾಗಿ ನೋಡ್ಕೊಳ್ಳಿ. ಇಲ್ಲಿ ಎಡ್ಜಿಗೆ ಸ್ಟಿಚ್ ಹಾಕ್ಬೇಕಾದ್ರೂ ಅಷ್ಟೇ ಕಚ್ಚಾ ಎಲ್ಲ ನೀಟಾಗಿ ಸೇರ್ಕೊಂತ ಇದೆಯಾ ಅನ್ನೋದು ನೋಡಿ ಎಂಡಲ್ಲಿ. ಇಲ್ಲ ಅಂದ್ರೆ ನಿಮ್ಗೆ ವೇರಿಯೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ಎಂಡ್ ಬಂದಿರೋದ್ರಿಂದ ನಾನು ಏನ್ ಮಾಡಿ, ಎಡ್ಜ್ ಬಂದಿದೆ ಅಂದ್ಬಿಟ್ಟು ಅದು ಕರೆಕ್ಟ್ ಆಗಿ ಎಡ್ಜಿಗೆ ಬರೋ ತರ ನಾನು ಈ ರೀತಿಯಾಗಿ ಇಟ್ಕೊಂಡು ನೆಟ್ ನಾನು ಸ್ಟಿಚ್ ನ ಹಾಕ್ತಾ ಇದ್ದೀನಿ. ಈ ರೀತಿಯಾಗಿ ಪೂರ್ತಿ ಸ್ಟಿಚ್ ಹಾಕಿ ಆದ್ಮೇಲೆ ನಿಮ್ದು ಏನ್ ಪೇಪರ್ ಇಟ್ಕೊಳ್ಳಿ ಅಂತ ಹೇಳಿದ್ನಲ್ಲ, ನೋಡಿ ಇದನ್ನ ನಾನು ಕಟ್ನ ಮಾಡ್ತಾ ಇದ್ದೀನಿ. ಪೂರ್ತಿ ರೌಂಡ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಮಾರ್ಕ್ ಮಾಡಿ ಆದ್ಮೇಲೆ ನೋಡಿ ಈ ರೀತಿಯಾಗಿ ಇಟ್ಟು ನೋಡ್ಕೊಂಡಾದ್ಮೇಲೆನೆ ಕಟ್ ಮಾಡಿ. ನಾನು ಇಟ್ಟು ನೋಡಿದೆ. ಈಗ ನೋಡಿ ಇಲ್ಲಿ ಈಗ ಕಾಣಿಸ್ತಾ ಇದೆ ಅಲ್ವಾ, ಇಷ್ಟು ಗ್ಯಾಪ್ ಬರಬೇಕು. ಇಷ್ಟು ಗ್ಯಾಪ್ ಬರೋ ರೀತಿಯಲ್ಲಿ 2 ಸೈಡ್ ಇಟ್ಕೊಂಡು ಇದನ್ನ ಕಟಿಂಗ್ ನ ಮಾಡ್ಕೋಬೇಕು. ಅವಾಗ ನಿಮ್ಗೆ ಕರೆಕ್ಟ್ ಆಗಿ ಬರುತ್ತೆ. ಯಾಕಷ್ಟು ಗ್ಯಾಪ್ ಅಂತ ನೀವು ಕೇಳ್ಬೋದು. ಈಗ ನಾನು ಫಿನಿಶಿಂಗ್ ಮಾಡಿದಾಗ ಏನಾಗತ್ತೆ, ಇಲ್ಲಿ ನನ್ಗೆ ಭುಜದ ಹತ್ರ ಗ್ಯಾಪೇ ಇಲ್ಲ ಅಂತಂದ್ರೆ ನಮ್ದು ಏನು ಮೇನ್ ಫ್ಯಾಬ್ರಿಕ್ ತಗೊಂಡಿದೀವಲ್ಲ ಅಲ್ಲಿ ತನಕ ಹೋಗ್ಬಿಡತ್ತೆ. ಅಲ್ಲಿ ತನಕ ಹೋದಾಗ ನಿಮ್ಗೆ ಫಿನಿಶಿಂಗ್ ಅಷ್ಟು ಹೋಯ್ತು ಅಂದ್ರೆ ನಮ್ಗೆ ಇಲ್ಲಿ ಕಚ್ಚನೇ ಇರಲ್ಲ. ಸೊ ಹಾಗಾಗಿ ನೀವು ಇಷ್ಟು ಗ್ಯಾಪ್ ನ ಬಿಟ್ಟು ಕಟ್ ಮಾಡ್ಕೊಂಡ್ರೆ ನೀವು ಕ್ರಾಸ್ ಪೀಸ್ ಕೊಟ್ಟು ಫಿನಿಶಿಂಗ್ ಮಾಡಿದಾಗ ನೀಟಾಗಿ ಬರುತ್ತೆ. ಮತ್ತೆ ಇದನ್ನೆಲ್ಲ ಸ್ವಲ್ಪ ಟ್ರಿಮ್ ಮಾಡಿ ಅದನ್ನ ನೀಟಾಗಿ ಫಿನಿಶಿಂಗ್ ನ ಮಾಡ್ಬೇಕಾಗತ್ತೆ. ನಾನು ಈಗ ಏನ್ ತೋರಿಸ್ದೆ ಅದನ್ನೇ ಟ್ರಿಮ್ ಮಾಡಿ ಕ್ರಾಸ್ ಪೀಸ್ ನ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಸಾಕು 1/4 ಇಂಚ್ ಕಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇದನ್ನ ಡಬಲ್ ಫೋಲ್ಡ್ ಮಾಡಿ ಅಲ್ಲಿ ಫಿನಿಶಿಂಗ್ ಮಾಡೋದ್ರಿಂದ ಬೇಕಾಗತ್ತೆ. ಸೊ ಈಗ ನಾನು ಇಲ್ಲಿ ಏನ್ ಗ್ಯಾಪ್ ಕೊಟ್ಟಿದೀವಲ್ಲ ಆ ಗ್ಯಾಪಿಗೆ ಇಲ್ಲಿ ನಾನು ಸ್ಟಿಚ್ ನ ಹಾಕೋತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಆದಷ್ಟು ಒಂದು ನೆಟ್ ಕ್ಲಾತಿಗೆ ನೆಟ್ಟೆ ಯೂಸ್ ಮಾಡಿ ಫಿನಿಶಿಂಗ್ ಮಾಡಿ. ಅವಾಗ ನಿಮ್ಗೆ ಲುಕಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ಕೆಲವೊಂದ್ಸರಿ ಕಾಟನ್ ಅಥವಾ ಯಾವ್ದು ಬೇರೆ ಕ್ಲಾತ್ ಅಲ್ಲಿ ಕೊಟ್ಟು ಫಿನಿಶಿಂಗ್ ಮಾಡ್ತೀರಾ, ಅವಾಗ ನಿಮ್ಗೆ ಅಷ್ಟು ಚೆನ್ನಾಗಿ ಬರಲ್ಲ. ನಿಮ್ಗೆ ಇಲ್ಲಿ ನೆಟ್ಟಲ್ಲಿ ಫಿನಿಶಿಂಗ್ ಮಾಡೋದು ಕಷ್ಟ ಆಗ್ತಾ ಇದೆ ಅಂದ್ರೆ ಒಂದು ನ್ಯೂಸ್ ಪೇಪರ್ನ ಜೊತೆಗೆ ಅದ್ರ ಜೊತೆಗೆ ಒಂದು ಸ್ಟಿಚ್ ನ ಹಾಕೊಂಡು ಆಮೇಲೆ ಫಿನಿಶಿಂಗ್ ಮಾಡಿ. ತುಂಬಾನೇ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೆಟ್ಟು ಕೆಲವೊಂದ್ಸರಿ ನಮ್ಗೆ ಇಟ್ಕೊಳಕ್ಕೆ ಕಂಫರ್ಟಬಲ್ ಫೀಲ್ ಆಗಲ್ಲ ಅಂತ ಅಂದವರು ನ್ಯೂಸ್ ಪೇಪರ್ನ ಯೂಸ್ ಮಾಡಿ ಕೂಡ ಸ್ಟಿಚ್ ಮಾಡ್ಬೋದು. ನೆಕ್ ಫಿನಿಶಿಂಗ್ ಮಾಡೋದು ತುಂಬಾನೇ ಈಸಿ ಆಗುತ್ತೆ. ಅದು ಕೂಡ ನಾನು ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ, ಯಾವ ರೀತಿಯಾಗಿ ನ್ಯೂಸ್ ಪೇಪರ್ನ ಇಟ್ಕೊಂಡು ಫಿನಿಶಿಂಗ್ ಮಾಡ್ಬೇಕಾಗುತ್ತೆ, ಅದು ಯಾವ ರೀತಿ ಬರುತ್ತೆ ಅನ್ನೋದನ್ನ ಕೂಡ. ಬಟ್ ಇದು ನನ್ಗೇನೋ ಕಂಫರ್ಟಬಲ್ ಅನ್ಸುತ್ತೆ, ನಾನು ಹಾಗೇನೆ ಮಾಡಿದ್ದೀನಿ. ಬಟ್ ನಿಮ್ಗೆ ಯೂಸ್ ಆಗೋ ತರ ತೋರಿಸ್ಕೊಡ್ತೀನಿ. ಈಗ ನಾವು ಜಾಸ್ತಿ ಕಚ್ಚಾ ಬಿಟ್ಟು ಸ್ಟಿಚ್ ಹಾಕೋದು ಬೇಡ, ಮಿನಿಮಮ್ ಸ್ವಲ್ಪ ಬಿಟ್ಟು ಸ್ಟಿಚ್ ಹಾಕಿ ನ್ಯಾಚ್ ನ ಮಾಡ್ಕೊಂಡು ನೋಡಿ. ಈಗ ಇಲ್ಲಿ 1 ಫೋಲ್ಡ್
ಈ ರೀತಿಯಾಗಿ ಒಂದು ಫೋಲ್ಡ್ ಮಾಡ್ತೀರಲ್ವಾ, ಈಗ ಇನ್ನೊಂದು ಫೋಲ್ಡ್ ಮಾಡ್ಬೇಕಾದ್ರೆ ಇಲ್ಲಿ ಕಚ್ಚಾ ಇದೆಯಲ್ಲ, ಈ ಕಚ್ಚಾನ ಒಳಗಡೆಗೆ ಸೇರಿಸ್ಬಿಟ್ಟು ಒಂದು ಸ್ಟಿಚ್ನ ಹಾಕೋಬಿಟ್ರೆ ನಿಮಗೆ ನೆಕ್ ಫಿನಿಶಿಂಗ್ ಪರ್ಫೆಕ್ಟಾಗಿ ಆಗುತ್ತೆ. ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ನೋಡಿ, ಒಂದು ಫೋಲ್ಡು, ಅದ್ರ ಪಕ್ಕಕ್ಕೆ ಈಗ ಇಲ್ಲಿ ಕಚ್ಚಾ ಏನಿದೆ ಕಚ್ಚಾನ ಒಳಗಡೆಗೆ ಸೇರಿಸಿ ಈ ರೀತಿಯಾಗಿ ಒಂದು ಸ್ಟಿಚ್ನ ಹಾಕೊಂಡ್ರೆ ನಿಮಗೆ ನೆಕ್ ಫಿನಿಶಿಂಗ್ ತುಂಬಾನೇ ಚೆನ್ನಾಗಿ ಬರುತ್ತೆ. ನೆಟ್ ಕ್ಲಾತ್ನ ಯಾವುದೇ ಕಾರಣಕ್ಕೂ ಐರನ್ ಮಾಡಬೇಡಿ. ಇದು ಸರಿಯಾಗಿ ಕೂತ್ಕೊಂಡಿಲ್ಲ ಅಂದ್ಬಿಟ್ಟು ಐರನ್ ಎಲ್ಲ ಮಾಡ್ತು ಅಂದರೆ ನಿಮಗೆ ನೆಟ್ ಕ್ಲಾತ್ ಓಪನ್ ಆಗಿಬಿಡತ್ತೆ, ಅದು ಬರ್ನ್ ಆಗುತ್ತೆ. ಸೊ ಹಾಗಾಗಿ ನೆಟ್ ಕ್ಲಾತಿಗೆ ಐರನ್ ಮಾಡಬೇಡಿ, ಸ್ವಲ್ಪ ಪ್ರೆಷರ್ ಮಾಡಿ, ಕೈಯಲ್ಲಿ ಪ್ರೆಷರ್ ಮಾಡಿ, ಅಥವಾ ನಿಮ್ಮದು ನೇಲ್ ಏನಿರುತ್ತೆ ಆ ನೇಲಲ್ಲಿ ಹೀಗೆ ಗೀಚ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ಎಳಿಬೇಡಿ, ನೀವು ಎಳೆದಷ್ಟು ಏನಾಗುತ್ತೆ ಅಂದರೆ ರಿಂಕಲ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ನೆಟ್ ಕ್ಲಾತು. ಸೊ ಆ್ಯಸ್ ಇಟ್ ಈಸ್ ಏನು ಕ್ಲಾತ್ ಬರ್ತಾ ಇದೆ ಅಷ್ಟನ್ನ ನೀಟಾಗಿ ಫೋಲ್ಡ್ನ ಮಾಡಿ ಇಲ್ಲಿಗೆ ಸ್ಟಿಚ್ನ ಹಾಕೊಳ್ಳಿ, ಅವಾಗ ನಿಮಗೆ ಇದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಈ ರೀತಿಯಾಗಿ ಬಂದಿದೆ. ಈಗ ಫಿನಿಶಿಂಗ್ ಅನ್ನೋದು ಯಾವ ರೀತಿ ಬಂದಿದೆ ಅನ್ನೋದು ನೋಡ್ಕೊಳ್ಳಿ. ಮತ್ತು ಇದು ನಾನು ಹೇಳದ್ನಲ್ಲ, ಸ್ವಲ್ಪ ಈ ರೀತಿಯಾಗಿ ಗೀಚ್ಕೊಂಡ್ರೆ ನಿಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ನೆಟ್ ಕ್ಲಾತ್ ಅಲ್ವಾ, ಸೊ ಹಾಗಾಗಿ ಇದನ್ನು ನೋಡಿ ಈ ರೀತಿ ನೆಟ್ ಕ್ಲಾತ್ನ ನೀಟಾಗಿ ಒಂದು ಫೋಲ್ಡ್ ಮಾಡಿ ಸ್ಟಿಚ್ ಹಾಕೋಬಹುದು. ಇಲ್ಲ ನೀಟಾಗಿ ಏನು ನಾವು ನೆಕ್ ಫಿನಿಶಿಂಗ್ ಹೆಮ್ಮಿಂಗ್ ಮಾಡ್ಕೊಂಡಿದೀವಿ ಆ ರೀತಿಯಾಗಿ ಬೇಕಾದ್ರೂ ಮಾಡ್ಬೋದು. ನೋಡಿ, ನಾನು ಪೂರ್ತಿ ರೆಡಿ ಮಾಡಾದ್ಮೇಲೆ ನೋಡಿ ಎಲ್ಲೂ ನಿಮ್ಗೆ ಕಚ್ಚಾ ಅನ್ನೋದು ಎಲ್ಲೂ ಬಿಟ್ಕೊಳಲ್ಲ, ಮತ್ತೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬಂದಿರುತ್ತೆ. ಬೋಟ್ ನೆಕ್ ನೋಡಿ ಈ ರೀತಿಯಾಗಿ ಕೂತ್ಕೊಳ್ಳುತ್ತೆ. ಹಾಗೇನೆ ಇದು ಒಂದು ಫ್ಲವರ್ ಇಲ್ಲಿ ನಿಮ್ಗೆ ಏನ್ ಬ್ಯಾಕ್ ಅಲ್ಲಿ ನೆಟ್ ಯೂಸ್ ಮಾಡಿದ್ದೀರಲ್ಲ ಅಲ್ಲಿಗೆ ಬರುತ್ತೆ. ಮತ್ತೆ ಇದು ಹೆಮ್ಮಿಂಗ್ ಮಾಡ್ಕೋಬೇಕು ಬಾಟಮ್ ಅಲ್ಲಿ. ನೆಕ್ ಫಿನಿಶಿಂಗ್ ಈ ರೀತಿಯಾಗಿ ಬಂದಿದೆ. ನೆಟ್ ಬ್ಲೌಸಸ್ ನೀವು ಯೂಸ್ ಮಾಡ್ತೀರಾ ಅಂದ್ರೆ ನೋಡಿ ಈ ರೀತಿಯಾಗಿ ತುಂಬಾ ಸಿಂಪಲ್ ಆಗಿ ಕ್ಲೋಸ್ ನೆಕ್ ತರನೂ ಆಗತ್ತೆ, ಬೋಟ್ ನೆಕ್ ತರನೂ ಆಗತ್ತೆ. ಮತ್ತೆ ಲುಕಿಂಗ್ ಕೂಡ ಅಷ್ಟೇ ತುಂಬಾನೇ ಟ್ರೆಂಡಿಂಗ್ ನಲ್ಲಿದೆ. ಈ ರೀತಿಯಾಗಿ ಮಾಡ್ಕೊಳ್ಳಿ, ಒಂದೆರಡು ಸತಿ ಮಾಡಿದ್ರೆ ಆಮೇಲೆ ನೀಟಾಗಿ ಕೂತ್ಕೊಳ್ಳುತ್ತೆ. ಬಟ್ ನೆಕ್ ಫಿನಿಶಿಂಗ್ ಇಂಪಾರ್ಟೆಂಟ್ ಫ್ರೆಂಡ್ಸ್. ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ಕಟಿಂಗ್ ಮತ್ತೆ ಸ್ಟಿಚಿಂಗ್ ಮಾಡಿದ್ವಿ ಅಂತ. ಇದನ್ನ ನಿಮ್ಮ ಅಳತೆಗೆ ಹೇಗ್ ಮಾಡ್ಬೇಕು ಅನ್ನೋದಾಯ್ತು ಅಂದ್ರೆ ಜಸ್ಟ್ ಮೆಷರ್ಮೆಂಟ್ ಅಲ್ಲಿ ಸ್ವಲ್ಪ ಚೇಂಜಸ್ ಅನ್ನೋದು ಬಿಟ್ರೆ ಇನ್ನೆಲ್ಲ ನಾರ್ಮಲ್ ಆಗಿನೇ ಬರುತ್ತೆ. ಮತ್ತೆ ಸ್ಟಿಚಿಂಗ್ ಅಲ್ಲೂ ಅಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರಿದೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.